ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 14ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಉಪಸರ್ಗ ವ್ಯಯಗಳು ಅಂದ್ರೆ ಪ್ರಿಪೋಸಿಷನ್ಸ್ ನ ಬಗ್ಗೆ ಕಲಿತಾ ಇದ್ವಿ ಅಲ್ವಾ. ಇನ್, ಆನ್ ಹಾಗೂ ಆಟ್ ಈ ಮೂರು ಉಪಸರ್ಗ ವ್ಯಯಗಳನ್ನು ಹೇಗೆ ಹಾಗೂ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಕಲಿತ್ವಿ. ಈ ವಿಡಿಯೋಲಿ ನಾವು ಟು ಹಾಗೂ ಫಾರ್ ಈ ಎರಡು ಪ್ರಿಪೋಸಿಷನ್ಸ್ ನ ಬಗ್ಗೆ ಕಲಿಯೋಣ. ಸರಿನಾ? ಮೊದಲಿಗೆ ಟು. ಕನ್ನಡದಲ್ಲಿ ಎಲ್ಲೆಲ್ಲ ಕೊನೆಯಲ್ಲಿ ಗೆ, ಕೆ, ಲು ಹಾಗೂ ಲಿಕ್ಕೆ ಬರ್ತದೋ ಅಲ್ಲೆಲ್ಲ ನಾವು ಇಂಗ್ಲಿಷ್ ನಲ್ಲಿ ಟು ಅನ್ನು ಬಳಸ್ತೇವೆ. ಉದಾಹರಣೆಗೆ ಮಂಜುವಿಗೆ, ಮಂಜುವಿಗೆ ನೋಡಿ, ಮಂಜು ಬಂತು, ಇಲ್ಲಿ ಕೊನೆಗೆ ವಿಗೆ ಬಂತು. ಇದನ್ನು ಇಂಗ್ಲಿಷ್ ನಲ್ಲಿ ಟು ಮಂಜು ಅಂತೇಳಿ ಹೇಳ್ತೇವೆ. ಮಂಜು ಅನ್ನುವಂಥದ್ದು ಹೆಸರು ಅಲ್ವಾ, ಇದೊಂದು ನೌನ್. ನೌನ್, ಈ ನೌನ್ ನ ಮೊದಲು ಟು ಬಂತು, ಟು ಮಂಜು ಆಯಿತು. ಕನ್ನಡದಲ್ಲಿ ಏನಾಯಿತು? ಮಂಜು ಬಂತು, ವಿಗೆ ಬಂತು ಅಲ್ವಾ. ಇಲ್ಲಿ ಮಂಜು ಮತ್ತೆ ವಿಗೆ ಎರಡು ಉಂಟು, ಇಲ್ಲಿ ಮಂಜು ವಿಗೆ ಆಗಿದೆ, ಇಲ್ಲಿ ವಿಗೆಗೆ ನಾವು ಟು ಅನ್ನು ಬಳಸ್ತೇವೆ. ಸರಿನಾ? ನೆಕ್ಸ್ಟ್ ರಾಮನಿಗೆ, ರಾಮ ಪ್ಲಸ್ ನಿಗೆ, ರಾಮನಿಗೆ. ಇಲ್ಲಿ ನಿಗೆಗೆ ನಾವು ಟು ಬಳಸ್ತೇವೆ, ರಾಮ ಹೆಸರು, ರಾಮನಿಗೆ. ಕನ್ನಡದಲ್ಲಿ ನಿಗೆ ಅನ್ನುವಂಥದ್ದು ರಾಮ ಪದ ಆದ್ಮೇಲೆ ಬರ್ತಾ ಇದೆ, ಆದರೆ ಇಂಗ್ಲಿಷ್ ನಲ್ಲಿ ರಾಮನ ಮೊದಲು ಟು ಬರಬೇಕು, ರಾಮ ಟು ಅಂತ ಹೇಳಬಾರದು. ರಶ್ಮಿಗೆ, ರಶ್ಮಿಗೆ ಟು ರಶ್ಮಿ, ರಶ್ಮಿಗೆ ಒಂದು ಚಾಕ್ಲೇಟ್ ಕೊಡಿ, ಟು ರಶ್ಮಿ. ರಶ್ಮಿ ಗೆಗೆ ನಾವು ಟು ಬಳಸ್ತೇವೆ, ರಶ್ಮಿ ಹೆಸರು. ನಾನು ಪ್ಲಸ್ ಗೆ ನನಗೆ, ಟು ಮೀ. ನಾನುಗೆ ಇಂಗ್ಲಿಷ್ ನಲ್ಲಿ ಐ ಅಂತೇಳಿ ಹೇಳ್ತೇವೆ, ಆದ್ರೆ ನನಗೆ ಅಂತ ಹೇಳಿ ಬಂದಾಗ ಟು ಐ ಅಂತ ಹೇಳುವುದಿಲ್ಲ, ಟು ಮೀ ಅಂತೇಳಿ ಹೇಳ್ತೇವೆ. ತಲೆ ಪ್ಲಸ್ ಗೆ ತಲೆಗೆ, ಟು ದ ಹೆಡ್. ಇಲ್ಲಿ ತಲೆ ದ ಹೆಡ್, ಗೆ ಟು. ಇಲ್ಲಿ ದ ಯಾಕೆ ಅಂದ್ರೆ ನಮ್ಗೆ ಯಾವ ತಲೆ ಅಂತ ಗೊತ್ತುಂಟು ಅದಕ್ಕೆ. ಸರಿನಾ? ನೆಕ್ಸ್ಟ್ ಅಮೇರಿಕಕ್ಕೆ, ಅಮೇರಿಕಕ್ಕೆ ಟು ಅಮೇರಿಕ. ಅವನು ಅಮೇರಿಕಕ್ಕೆ ಹೋಗಿದ್ದಾನೆ, ಅಮೇರಿಕಕ್ಕೆ ಟು ಅಮೇರಿಕ. ಆಯ್ತಾ? ನೋಡಿ, ಈ ಎಲ್ಲಾ ಕಡೆ ಗೆ ಅಥವಾ ಗೆ ನಾವು ಟು ಅನ್ನು ಬಳಸಿದ್ದೇವೆ, ಹಾಗೂ ಟು ಆದ್ಮೇಲೆ ಒಂದು ನಾಮಪದ ನೌನ್ ಬಂದಿದೆ ಅಲ್ವಾ. ನೆಕ್ಸ್ಟ್ ಅನ್ನಕ್ಕೆ, ಅನ್ನ ಪ್ಲಸ್ ಕೆ, ಅನ್ನಕ್ಕೆ. ಅನ್ನಕ್ಕೆ ಸಾಂಬಾರು ಹಾಕಿ, ಟು ದ ರೈಸ್. ಇಲ್ಲಿ ದ ಯಾಕೆ ಅಂದ್ರೆ ಯಾವ ಅನ್ನ ಅಂತ ಗೊತ್ತುಂಟು ಅದಕ್ಕೆ, ಟು ದ ರೈಸ್. ರೈಸ್ ಅಂದ್ರೆ ಅನ್ನ, ಟು ಅಂದ್ರೆ ಕೆ. ಸರಿನಾ? ನೆಕ್ಸ್ಟ್ ಕ್ರಿಯಾಪದಗಳ ಮೊದಲು ಕೂಡ ನಾವು ಟು ಅನ್ನು ಬಳಸ್ತೇವೆ. ಹಾಗೆ ಬಳಸಿದರೆ ಇಂಗ್ಲಿಷ್ ನಲ್ಲಿ ಲು ಹಾಗೂ ಹಾಗೆ ಬಳಸಿದ್ರೆ ಕನ್ನಡದಲ್ಲಿ ಲು ಹಾಗೂ ಲಿಕ್ಕೆ ಬರ್ತದೆ. ಆಯ್ತಾ? ಉದಾಹರಣೆಗೆ ಹೋಗಲು, ಹೋಗು ಪ್ಲಸ್ ಲು, ಹೋಗಲು. ಟು ಗೋ, ಗೋ ಅಂದ್ರೆ ಹೋಗು, ಲೂಗೆ ನಾವು ಟು ಅನ್ನು ಬಳಸ್ತೇವೆ, ಟು ಗೋ ಅಂದ್ರೆ ಹೋಗಲು. ಹೋಗಲಿಕ್ಕೆ ಅಂತ ಕೂಡ ಹೇಳ್ತೇವೆ ಅಲ್ವಾ. ಹೋಗು ಪ್ಲಸ್ ಲಿಕ್ಕೆ, ಹೋಗಲಿಕ್ಕೆ, ಟು ಗೋ. ಹೋಗಲುಗೂ ನಾವು ಟು ಗೋ ಅಂತ ಹೇಳ್ತೇವೆ, ಹೋಗಲಿಕ್ಕೆ ಅಂತ ಹೇಳಲಿಕ್ಕೂ ಟು ಗೋ ಅನ್ನೇ ಬಳಸ್ತೇವೆ. ಸರಿನಾ? ಇನ್ನೊಂದು ಉದಾಹರಣೆ ಮಲಗು ಪ್ಲಸ್ ಲು, ಮಲಗಲು, ಟು ಸ್ಲೀಪ್. ಮಲಗು ಪ್ಲಸ್ ಲಿಕ್ಕೆ, ಮಲಗಲಿಕ್ಕೆ, ಟು ಸ್ಲೀಪ್. ಸೊ ಲು ಹಾಗೂ ಲಿಕ್ಕೆ ಎರಡು ಬಂದರೂ ಕೂಡ ನಾವು ಟು ಅನ್ನು ಬಳಸ್ತೇವೆ, ಹಾಗೂ ಒಂದು ಕ್ರಿಯಾಪದ ಬರ್ತದೆ. ಸರಿನಾ? ನೆಕ್ಸ್ಟ್ ಫಾರ್ ಅನ್ನು ಎಲ್ಲೆಲ್ಲಿ ಬಳಸ್ತೇವೆ ಅನ್ನುವಂಥದ್ದನ್ನು ನೋಡೋಣ. ಆಯ್ತಾ? ಟು ಅನ್ನು ನೋಡಿ ಆಯ್ತು, ಫಾರ್ ಅನ್ನು ನೋಡೋಣ. ಕನ್ನಡದಲ್ಲಿ ಎಲ್ಲೆಲ್ಲ ಗಾಗಿ, ಕಾಗಿ, ಗೋಸ್ಕರ ಬರ್ತದೋ ಅಲ್ಲೆಲ್ಲ ನಾವು ಇಂಗ್ಲಿಷ್ ನಲ್ಲಿ ಫಾರ್ ಅನ್ನು ಬಳಸ್ತೇವೆ. ಉದಾಹರಣೆಗೆ ಮೊದಲು ಗಾಗಿಯ ಉದಾಹರಣೆ ನೋಡೋಣ. ರಾಜುಗಾಗಿ, ಫಾರ್ ರಾಜು. ರಾಜು ಅನ್ನುವಂಥದ್ದು ಹೆಸರು, ಗಾಗಿ ಫಾರ್. ಗೆಳತಿಗಾಗಿ, ಫಾರ್ ಅ ಫೀಮೇಲ್ ಫ್ರೆಂಡ್. ಗೆಳತಿ ಅಂದ್ರೆ ಫೀಮೇಲ್ ಫ್ರೆಂಡ್,
ಫಾರ್ ಅಂದ್ರೆ ಗಾಗಿ. ಯಾವ ಗೆಳತಿ ಅಂತ ಗೊತ್ತಿಲ್ಲದೆ ಇದ್ದಾಗ ಎ ಅನ್ನು ಬಳಸಬೇಕು. ಯಾವ ಗೆಳತಿ ಅಂತ ಗೊತ್ತಿರ್ತದೋ ಆವಾಗ ದವನ್ನು ಬಳಸಬೇಕು. ಇಲ್ಲಿ ಎ ಬಳಸಿದ ಅರ್ಥ ಒಬ್ಳು ಗೆಳತಿ ಅಂತ ಅರ್ಥ, ಯಾವುದೋ ಒಬ್ಳು ಗೆಳತಿ ಅಂತ ಅರ್ಥ. ಸರಿನಾ? ನೆಕ್ಸ್ಟ್, ಹೊಟ್ಟೆಗಾಗಿ ಫಾರ್ ದ ಸ್ಟೊಮಕ್. ಇಲ್ಲಿ ಹೊಟ್ಟೆಗೆ ಸ್ಟೊಮಕ್ ಅಂತ ಹೇಳ್ತೇವೆ, ಗಾಗಿಗೆ ಫಾರ್ ಅನ್ನು ಬಳಸಿದ್ದೇವೆ. ದ ಯಾಕೆ ಬಳಸಿದ್ದೇವೆ ಅಂದ್ರೆ ಯಾವ ಹೊಟ್ಟೆ ಅನ್ನೋದು ಗೊತ್ತುಂಟು ಅದಕ್ಕೆ. ಸರಿನಾ? ರಾಮನಿಗಾಗಿ ಫಾರ್ ರಾಮ. ಇಲ್ಲಿ ಗಾಗಿ ಬಂದಿದೆ, ಇದಕ್ಕೆ ಫಾರ್ ಅನ್ನು ಬಳಸಿದ್ದೇವೆ, ಫಾರ್ ರಾಮ. ಇನ್ನು ಕಾಗಿಯ ಉದಾಹರಣೆಗಳು: ಹಣಕ್ಕಾಗಿ ಫಾರ್ ಮನಿ. ಹಣಕ್ಕೆ ನಾವು ಇಂಗ್ಲಿಷ್ನಲ್ಲಿ ಮನಿ ಅಂತ ಹೇಳ್ತೇವೆ. ಕಾಗಿ ಬಂದಿದೆ, ಇದಕ್ಕೆ ಇಂಗ್ಲಿಷ್ನಲ್ಲಿ ಫಾರ್ ಅನ್ನು ಬಳಸಿದ್ದೇವೆ. ಆಯ್ತಾ? ಅಧಿಕಾರಕ್ಕಾಗಿ ಫಾರ್ ಪವರ್. ಅಧಿಕಾರಕ್ಕೆ ನಾವು ಇಂಗ್ಲಿಷ್ನಲ್ಲಿ ಪವರ್ ಅಂತ ಹೇಳ್ತೇವೆ. ಕಾಗಿ ಬಂದಿದೆ, ಇದಕ್ಕೆ ಫಾರ್ ಅನ್ನು ಬಳಸಿದ್ದೇವೆ. ಆಹಾರಕ್ಕಾಗಿ ಫಾರ್ ಫುಡ್. ಇನ್ನು ನೆಕ್ಸ್ಟ್, ಗೋಸ್ಕರ ಹಾಗೂ ಕೋಸ್ಕರದ ಉದಾಹರಣೆಯನ್ನು ನೋಡೋಣ. ಅವನಿಗೋಸ್ಕರ ಫಾರ್ ಹಿಮ್. ಅವನಿಗೆ ಹಿಮ್ ಅಂತ ಹೇಳ್ತೇವೆ, ಹಿ ಅಂತ ಹೇಳ್ತೇವೆ, ಬಟ್ ಇಲ್ಲಿ ಹಿಮ್ ಆಗ್ತದೆ. ಇದೊಂದು ನಿಯಮ, ಇದ್ರ ಬಗ್ಗೆ ಮತ್ತೆ ನೋಡೋಣ. ಗೋಸ್ಕರಕ್ಕೆ ನಾವು ಫಾರ್ ಬಳಸಿದ್ದೇವೆ. ಸ್ನೇಹಕ್ಕೋಸ್ಕರ ಫಾರ್ ಫ್ರೆಂಡ್ಶಿಪ್. ಇಲ್ಲಿ ಕೋಸ್ಕರ ಬಂದಿದೆ, ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಫಾರ್ ಬಳಸಿದ್ದೇವೆ. ಸ್ನೇಹಕ್ಕೆ ಇಂಗ್ಲಿಷ್ನಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳ್ತೇವೆ. ಸರಿನಾ? ಈಗ ಪ್ರಿಪೋಸಿಷನ್ಸ್ ಹಾಗೂ ಡಿಟರ್ಮಿನರ್ಸ್ ಅನ್ನು ಯಾವ ರೀತಿ ಬಳಸ್ತೇವೆ ಅನ್ನೋದನ್ನ ತೋರಿಸ್ತೇನೆ. ಆಯ್ತಾ? ಡಿಟರ್ಮಿನರ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ, ಅಗತ್ಯ ಇಲ್ಲ ತಿಳ್ಕೊಳ್ಳುವಂಥದ್ದು. ಆಯ್ತಾ? ನೋಡಿ, ರಾಮನಿಗೆ ಟು ರಾಮ ಅಲ್ವಾ? ಟು ರಾಮ, ರಾಮನಿಗೆ. ನಿಗೆಗೆ ನಾವು ಟು ಬಳಸಿದ್ದೇವೆ, ರಾಮಗೆ ಹೆಸರು ಅದೇನು ಚೇಂಜ್ ಆಗುದಿಲ್ಲ. ಪ್ರೀತಿಯ ರಾಮನಿಗೆ ಟು ಡಿಯರ್ ರಾಮ. ಇಲ್ಲಿ ನೋಡಿ, ರಾಮನಿಗೆ, ಈ ನಿಗೆ ಬಂದದ್ದು ಯಾವ್ದ್ರ ಜೊತೆ? ರಾಮನ ಜೊತೆ ಅಲ್ವಾ? ಆದ್ರೆ ಇಲ್ಲಿ ನೋಡಿ, ಟು ಡಿಯರ್ ರಾಮ. ಈ ಟು ಬಂದದ್ದು ಯಾವ್ದ್ರ ಜೊತೆ? ಡಿಯರ್ ಜೊತೆ ಬಂದಿದೆ, ಅಥವಾ ಡಿಯರ್ನ ಮೊದಲು ಬಂದಿದೆ. ನಿಜವಾಗಿಯೂ ಡಿಯರ್ ಟು ರಾಮ ಆಗ್ಬೇಕಿದಿತ್ತು ಅಲ್ವಾ? ಆದ್ರೆ ಹಾಗೆ ಆಗ್ಲಿಲ್ಲ, ಟು ಡಿಯರ್ ರಾಮ ಅಂತ ಆಯ್ತು. ಇಲ್ಲಿ ನೋಡಿ ನೀವು, ರಾಮನಿಗೆ ಟು ರಾಮ ಅಲ್ವಾ? ಟು ರಾಮ, ರಾಮನ ಮೊದಲು ಟು ಬಂತು. ಇಲ್ಲಿ ಪ್ರೀತಿಯ ರಾಮನಿಗೆ ಟು ಡಿಯರ್ ರಾಮ ಆಯ್ತು. ರಾಮನ ಮೊದಲು ಟು ಬರಲಿಲ್ಲ, ಸರಿ ಅಲ್ವಾ? ಪ್ರೀತಿಯ ರಾಮನಿಗೆ ಅಂತ ಬಂದಿದೆ, ಟು ಡಿಯರ್ ರಾಮ ಆಗಿದೆ. ಸೊ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನೀವು ಪ್ರೀತಿಯ ರಾಮ ಅನ್ನುವುದು ಒಂದೇ ಪದ ಅಂತ ತಿಳ್ಕೊಳ್ಬೇಕು. ಪ್ರೀತಿಯ ರಾಮ, ಇದಕ್ಕೆ ಇಂಗ್ಲಿಷ್ನಲ್ಲಿ ಡಿಯರ್ ರಾಮ ಅಂತ ಹೇಳ್ತೇವೆ. ಆಮೇಲೆ ನಿಗೆ ಬಂದಿದೆ ಅಲ್ವಾ? ಸೊ ಇದೆರಡರ ಮೊದಲು ಟು ಅನ್ನು ಹಾಕಬೇಕು. ಸರಿನಾ? ಇನ್ನೊಂದು ಉದಾಹರಣೆ ಕೊಡ್ತೇನೆ. ನನ್ನ ರಾಮನಿಗೆ ಟು ಮೈ ರಾಮ. ಇಲ್ಲಿ ನನ್ನ ರಾಮ ಅನ್ನುವಂಥದ್ದು ಒಂದೇ ಪದ ಅಂತ ತಿಳ್ಕೊಳ್ಬೇಕು ನೀವು. ನನ್ನ ರಾಮವನ್ನು ಇಂಗ್ಲಿಷ್ನಲ್ಲಿ ಮೈ ರಾಮ ಅಂತ ಹೇಳ್ತೇವೆ. ಆಮೇಲೆ ನಿಗೆ ಬಂದಿದೆ, ಇದನ್ನು ಮೊದಲು ಹಾಕಬೇಕು, ಟು ಅಂತ ಹೇಳಿ. ಇದೆರಡರ ಮೊದಲು. ಆಯ್ತಾ? ಇನ್ನೊಂದು ಉದಾಹರಣೆ, ನನ್ನ ಪ್ರೀತಿಯ ರಾಮನಿಗೆ ಟು ಮೈ ಡಿಯರ್ ರಾಮ. ಈಗ ನೀವು ಇಲ್ಲಿ ನನ್ನ ಪ್ರೀತಿಯ ರಾಮ ಅನ್ನುವಂಥದ್ದು ಒಂದೇ ಪದ ಅಂತ ತಿಳ್ಕೊಳ್ಬೇಕು. ಅದನ್ನು ಇಂಗ್ಲಿಷ್ನಲ್ಲಿ ಮೈ ಡಿಯರ್ ರಾಮ ಅಂತ ಆಗ್ತದೆ. ಅದರ ಮೊದಲು ಟು ಅನ್ನು ಹಾಕಬೇಕು, ನಿಗೆ ಗೆ. ಸರಿನಾ? ಸರಿ, ಇದು ಹೋಗ್ತಾ ಹೋಗ್ತಾ ನಿಮಗೆ ಬರ್ತದೆ, ಇದರ ಬಗ್ಗೆ ತಲೆಬಿಸಿ ಮಾಡಬೇಡಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಫಾರ್ ನ ಜೊತೆ. ಆಯ್ತಾ? ಹೊಟ್ಟೆಗಾಗಿ ಫಾರ್ ದ ಸ್ಟೊಮಕ್. ಹೊಟ್ಟೆಗಾಗಿ ಫಾರ್ ದ ಸ್ಟೊಮಕ್. ನನ್ನ ಹೊಟ್ಟೆಗಾಗಿ ಫಾರ್ ಮೈ ಸ್ಟೊಮಕ್. ಇಲ್ಲಿ ನೋಡಿ, ದ ಸ್ಟೊಮಕ್ ಅಂದ್ರೆ ಹೊಟ್ಟೆ ಅಲ್ವಾ? ಇಲ್ಲಿ ನನ್ನ ಹೊಟ್ಟೆ, ನನ್ನ ಹೊಟ್ಟೆ ಯಾವ ಹೊಟ್ಟೆ ಅಂತ ಗೊತ್ತುಂಟು? ನನ್ನ ಹೊಟ್ಟೆ, ಫಾರ್ ಮೈ ಸ್ಟೊಮಕ್. ನನ್ನ ಹೊಟ್ಟೆ ಅನ್ನುವಂಥದ್ದನ್ನು ಒಂದೇ ಪದ ಅಂತ ತಗೊಳ್ಳಿ, ಮೈ ಸ್ಟೊಮಕ್ ಅಂತ ಆಗ್ತದೆ. ಅದರ ಮೊದಲು ಫಾರ್ ಹಾಕಿ ಅಷ್ಟೇ. ಆಯ್ತಾ? ಅವನ ಹೊಟ್ಟೆಗಾಗಿ ಫಾರ್ ಹಿಸ್ ಸ್ಟೊಮಕ್.
ಫಾರ್ ಹಿಸ್ ಸ್ಟೊಮಕ್. ಒಂದು ಹೊಟ್ಟೆಗಾಗಿ, ಫಾರ್ ಅ ಸ್ಟೊಮಕ್, ಈ ರೀತಿ. ಸರಿನಾ? ಸೊ ನಿಮಗೆ ಫಾರ್ ಹಾಗೂ ಟು ಎಲ್ಲೆಲ್ಲಿ ಬಳಸೋದು ಅಂತ ಗೊತ್ತಾಯ್ತು ಅಲ್ವಾ? ಈಗ ಕೆಲವೊಮ್ಮೆ ಇಂಗ್ಲಿಷ್ ವಾಕ್ಯಗಳನ್ನು ರಚಿಸುವಾಗ ಏನಾಗ್ತದೆ ಅಂದರೆ ಗೊಂದಲಕ್ಕೆ ಬರ್ತೇವೆ. ಯಾವುದೋ ಒಂದು ಕಡೆಯಲ್ಲಿ ನಾವು ಟು ಅನ್ನು ಬಳಸಬೇಕಾ ಅಥವಾ ಫಾರ್ ಅನ್ನು ಬಳಸಬೇಕಾ ಅನ್ನೋದು ಗೊತ್ತಾಗೋದಿಲ್ಲ. ಆಯ್ತಾ? ಅಂತ ಜಾಗದಲ್ಲಿ ನಾವು ಯಾವುದನ್ನು ಬಳಸಬೇಕು ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಇಲ್ಲೊಂದು ಟ್ರಿಕ್ ಇದೆ, ಅದನ್ನು ನಾನು ಹೇಳ್ತೇನೆ. ಆಯ್ತಾ? ಮೊದಲಿಗೆ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಟು ಅನ್ನು ಹಾಗೂ ಫಾರ್ ಅನ್ನು ಎಲ್ಲಿ ಬಳಸ್ತೇವೆ ಅಂತ ಹೇಳಿ. ಯಾವುದೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಿನಿಮಯ ಅಥವಾ ವರ್ಗಾವಣೆ ಆಗ್ತಾ ಇದೆ ಅಂತ ಆದ್ರೆ ಆ ಜಾಗದಲ್ಲಿ ಟು ಅನ್ನು ಬಳಸಬೇಕು. ಆಯ್ತಾ? ಇನ್ನು ಯಾವುದೋ ಒಂದು ಕೆಲಸ ಮಾಡಿದಾಗ ಇನ್ನೊಬ್ಬರಿಗೆ ಅಥವಾ ನಿಮಗೆ ಒಳಿತಾಗ್ತದ ನೋಡಿ, ಒಳ್ಳೇದಾಗ್ತದ ನೋಡಿ. ಒಳಿತಾದ್ರೆ ಆ ಜಾಗದಲ್ಲಿ ಫಾರ್ ಅನ್ನು ಬಳಸಿ ಅಷ್ಟೆ. ಆಯ್ತಾ? ಉದಾಹರಣೆಗಳನ್ನು ನೋಡೋಣ. ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಮೇಡ್ ದಿಸ್ ಐಸ್ ಕ್ರೀಮ್ ಡ್ಯಾಶ್ ಯು ಅಂತ ಆಗ್ತದೆ. ಈ ಡ್ಯಾಶ್ ಇದ್ದ ಜಾಗದಲ್ಲಿ ನಾವು ಟು ಅಥವಾ ಫಾರ್ ಅನ್ನು ಬಳಸಬೇಕು. ಆಯ್ತಾ? ಈಗ ಕನ್ನಡದಲ್ಲಿ ಗಾಗಿ ಬಂದಿದೆ ಅಲ್ವಾ? ಗಾಗಿ ಬಂದಾಗ ನಮ್ಗೆ ಗೊತ್ತಾಗ್ತದೆ ಫಾರ್ ಅನ್ನು ಬಳಸಬೇಕು ಅಂತ ಹೇಳಿ. ಆದರೆ ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಆಯ್ತು ಅಂತ ಆದ್ರೆ ಹೇಗೆ ನಿರ್ಧಾರ ಮಾಡೋದು? ಟು ಬಳಸಬೇಕಾ ಅಥವಾ ಫಾರ್ ಬಳಸಬೇಕಾ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳಿ. ಈ ವಾಕ್ಯದಲ್ಲಿ ಏನಾದ್ರೂ ವರ್ಗಾವಣೆ ಅಥವಾ ವಿನಿಮಯ ಆಗ್ತಾ ಇದೆಯಾ ಅಂತ. ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ. ನಾನು ಮಾಡಿದ್ದಷ್ಟೇ, ನಾನು ಅದನ್ನು ಕೊಡ್ತಾ ಇಲ್ಲ ಅಲ್ವಾ? ಸೊ ಇಲ್ಲಿ ಐಸ್ ಕ್ರೀಮ್ ವಿನಿಮಯ ಆಗ್ತಾ ಇಲ್ಲ ಅಥವಾ ವರ್ಗಾವಣೆ ಆಗ್ತಾ ಇಲ್ಲ ಅಥವಾ ಬೇರೆ ಯಾವುದೋ ಒಂದು ವಸ್ತು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇಲ್ಲ ಅಲ್ವಾ? ಸೊ ಅದಕ್ಕೆ ಇಲ್ಲಿ ನಾವು ಟು ಅನ್ನು ಬಳಸುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಕೇಳಿ. ಇಲ್ಲಿ ಯಾವುದೋ ಒಂದು ಕ್ರಿಯೆ ನಡೆಯುವುದರಿಂದ ಯಾರೋ ಒಬ್ಬರಿಗೆ ಒಳ್ಳೇದಾಗ್ತದ, ಯಾರೋ ಒಬ್ಬರಿಗೆ ಒಳಿತಾಗ್ತದ ನೋಡಿ. ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ ಅಂತ ಉಂಟು. ನಾನು ನಿನಗಾಗಿ ಐಸ್ ಕ್ರೀಮ್ ಮಾಡಿದೆ. ನಾನು ನಿನಗೆ ಮಾಡಿದ ಐಸ್ ಕ್ರೀಮ್ ಇಂದ ನಿನಗೆ ಒಳಿತಾಗ್ತದ? ಆಗ್ತದೆ ಅಲ್ವಾ? ಖುಷಿ ಆಗ್ತದೆ ಐಸ್ ಕ್ರೀಮ್ ತಿಂದಾಗ. ನಿನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ನಿನ್ ಖುಷಿ ಆಗ್ತದೆ. ಸೊ ಇಲ್ಲಿ ನಾನು ಮಾಡಿದಂತಹ ಐಸ್ ಕ್ರೀಮ್ನಿಂದ ನಿನಗೆ ಒಳಿತಾಗ್ತದೆ, ಒಳ್ಳೇದಾಗ್ತದೆ ಅಲ್ವಾ? ಹಾಗಾಗಿ ಇಲ್ಲಿ ಫಾರ್ ಅನ್ನು ಬಳಸಬೇಕು. ಅರ್ಥ ಆಯ್ತಾ? ಈಗ ನೀವು ವಾದ ಮಾಡಬಹುದು ನನ್ನ ಹತ್ರ, ಐಸ್ ಕ್ರೀಮ್ ಅವನಿಗೆ ಇಷ್ಟ ಇಲ್ದಿರಬಹುದು, ಐಸ್ ಕ್ರೀಮ್ ತಿಂದು ಅವನಿಗೆ ಶೀತ ಅಥವಾ ಜ್ವರ ಶುರು ಆಗ್ಬಹುದು ಅಂತ ಹೇಳಿ ಅಲ್ವಾ? ಸೊ ಇದೆಲ್ಲ ವಾದಗಳು ಅಷ್ಟೇ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೋಡಿ, ನನ್ನ ಉದ್ದೇಶ ಏನಿತ್ತು? ನಿನಗೆ ಐಸ್ ಕ್ರೀಮ್ ಕೊಟ್ಟು ನಿನ್ನನ್ನು ಖುಷಿ ಮಾಡಿಸುವಂಥದ್ದು ಅಲ್ವಾ, ಖುಷಿ ಪಡಿಸುವಂಥದ್ದು. ಸೊ ನಾನು ನಿನಗಾಗಿ ಅದಕ್ಕೆ ಐಸ್ ಕ್ರೀಮ್ ಮಾಡಿದೆ. ಇದನ್ನು ನೀನು ತಿಂದು ಖುಷಿ ಆಗ್ತಿ, ನಿಂಗೆ ಒಳ್ಳೇದಾಗ್ತದೆ ಅಂತ ನಾನು ನಂಬಿದ್ದೇನೆ. ಆಯ್ತಾ? ಅದಕ್ಕೆ ಇಲ್ಲಿ ಫಾರ್ ಅನ್ನು ಬಳಸ್ತೇನೆ. ಸರಿನಾ? ಇನ್ನೊಂದು ಉದಾಹರಣೆ. ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟೆ. ಐ ಗೇವ್ ದಿ ವೆಜಿಟೇಬಲ್ಸ್ ಡ್ಯಾಶ್ ಹರ್. ಇಲ್ಲಿ ಗೇ ಬಂದಾಗ ನಿಮ್ಗೆ ಗೊತ್ತಾಯ್ತು ಟು ಬಳಸಬೇಕಾ ಫಾರ್ ಬಳಸಬೇಕಾ ಅಂತ. ಟು ಬಳಸಬೇಕು ಅಲ್ವಾ? ಆದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಯಾವ್ದು ಬಳಸಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಈ ಒಂದು ಪ್ರಶ್ನೆ ಕೇಳಿ, ಇಲ್ಲಿ ಏನಾದ್ರೂ ವಿನಿಮಯ ಆಗ್ತಾ ಇದೆಯಾ? ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟೆ. ಹೌದು, ಇಲ್ಲಿ ತರಕಾರಿಗಳ ವಿನಿಮಯ ಆಗ್ತಾ ಇದೆ. ಒಂದು ಕಡೆಯಿಂದ ಒಂದು ಕಡೆಗೆ ತರಕಾರಿಗಳು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ನನ್ನಿಂದ ಅವಳಿಗೆ ಹೋಗ್ತಾ ಇದೆ, ನನ್ನಿಂದ ಅವಳಿಗೆ ಹೋಯ್ತು. ಸೊ ಇಲ್ಲಿ ವಿನಿಮಯ ಆಗ್ತಾ ಉಂಟು. ಸೊ ಈ ಜಾಗದಲ್ಲಿ ಟು ಅನ್ನು ಬಳಸಬೇಕು. ಆಯ್ತಾ? ನೀವು ಇನ್ನೊಂದು ವಾದ ಮಾಡಬಹುದು ನನ್ನ ಹತ್ರ, ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟಿದ್ರಿಂದ ಅವಳಿಗೆ ಒಳಿತಾಗುವುದಿಲ್ವಾ? ಆಗಬಹುದು. ಅವಳು ಅದನ್ನು ಒಳ್ಳೆ ಸಾಂಬಾರು ಮಾಡಿ ತಿನ್ಬಹುದು, ಅವಳಿಗೆ ಒಳ್ಳೆದೇ ಆಗ್ಬಹುದು. ಆದರೆ ಆ ವಿಷಯ ಅಲ್ಲ ಇಲ್ಲಿ.
ಮುಖ್ಯವಾಗಿ ವಿನಿಮಯ ಆಗ್ತಾ ಇದೆಯಾ ಒಳಿತಾಗ್ತಾ ಇದೆಯಾ ಅಂತ. ವಿನಿಮಯ ಆಗ್ತಾ ಇದ್ರೆ ಟು ಬಳಸಿ ಬಿಡ್ಬೇಕಷ್ಟೇ. ವಿನಿಮಯ ಆಗ್ತಾ ಇಲ್ಲ ಅಂತ ಆದ್ರೆ ಒಳಿತು ಆಗ್ತಾ ಇರ್ತದೆ, ಬಟ್ ಒಮ್ಮೆ ಚೆಕ್ ಮಾಡಿ ಅಷ್ಟೇ. ಸರಿನಾ? ಇನ್ನೊಂದು ಉದಾಹರಣೆ, ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ. ಐ ವಿಲ್ ಡೂ ದ್ಯಾಟ್ ಡ್ಯಾಶ್ ಯು. ಈಗ ಯಾವುದೋ ಒಂದು ಕೆಲಸ ಬಂದಿದೆ, ಆಯ್ತಾ? ನೀವು ನನಗೆ ಹೇಳ್ತೀರಿ ಆ ಕೆಲಸ ಮಾಡಲಿಕ್ಕೆ. ನನಗೆ ಇಷ್ಟ ಇಲ್ಲ ಆ ಕೆಲಸ ಮಾಡಲಿಕ್ಕೆ, ಆದರೆ ನಾನು ಹೇಳ್ತೇನೆ ನಾನು ಅದನ್ನು ನಿಮಗಾಗಿ ಮಾಡ್ತೇನೆ ಅಂತೇಳಿ. ನನಗೆ ಇಷ್ಟ ಇಲ್ಲದಿದ್ರು ನಾನು ಆ ಕೆಲಸ ನಿಮಗಾಗಿ ಮಾಡ್ತೇನೆ. ಸೊ ಇಲ್ಲಿ ನೋಡಿ, ಏನಾದರೂ ವಿನಿಮಯ ಆಗ್ತಾ ಇದೆಯಾ? ಇಲ್ಲ. ಯಾವ ಒಂದು ವಸ್ತು ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ವಿನಿಮಯ ಆಗ್ತಾ ಇಲ್ಲ. ಒಳಿತಾಗ್ತಿದೆಯಾ? ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ. ಸೊ ಅದನ್ನು ನಾನು ಮಾಡಿದಾಗ ನಿಮ್ಗೆ ಒಳ್ಳೇದಾಗ್ತದೆ ಅಲ್ವಾ? ನಿಮ್ಗೆ ಆ ಕೆಲಸ ಮುಗಿಬೇಕಿತ್ತು, ನಿಮ್ಗೆ ಆ ಕೆಲಸ ಮುಗಿದಾಗಾಯ್ತು, ನಿಮ್ಗೆ ಒಳ್ಳೇದಾಯ್ತು ಅಲ್ವಾ? ಸೊ ಇಲ್ಲಿ ಒಳಿತಾಗ್ತಾ ಉಂಟು, ಅದಕ್ಕೆ ಫಾರ್ ಅನ್ನು ಬಳಸಬೇಕು. ಐ ವಿಲ್ ಡೂ ದ್ಯಾಟ್ ಫಾರ್ ಯು ಅಂತ ಹೇಳಿ. ಸರಿನಾ? ಸೊ ಹೀಗೆ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನೀವು ಟು ಬಳಸಬೇಕಾ ಅಥವಾ ಫಾರ್ ಬಳಸಬೇಕಾ ಅನ್ನುವ ಗೊಂದಲದಿಂದ ಹೊರಗೆ ಬರ್ತೀರಿ. ಸರಿನಾ? ಈಗ ನಿಮ್ಗೊಂದು ಎಕ್ಸಸೈಸ್ ಇದೆ. ಇಲ್ಲಿ 2 ವಾಕ್ಯಗಳಿದ್ದಾವೆ, ಆಯ್ತಾ? ಈ ವಾಕ್ಯದಲ್ಲಿ ಟು ಬಳಸಬೇಕಾ ಫಾರ್ ಬಳಸಬೇಕಾ ಅನ್ನುವ ಒಂದು ಕನ್ಫ್ಯೂಷನ್ ಇದೆ. ಇಲ್ಲಿಯೂ ಕೂಡ ಒಂದು ಕನ್ಫ್ಯೂಷನ್ ಇದೆ. ಸೊ ನೀವು ನಾನು ಹೇಳಿಕೊಟ್ಟ ನಿಯಮದ ಪ್ರಕಾರ ಈ ವಾಕ್ಯವನ್ನು ಓದಿ ಇಲ್ಲಿ ಟು ಬಳಸಬೇಕಾ ಫಾರ್ ಬಳಸಬೇಕಾ ಅಂತ ನಿರ್ಧಾರ ಮಾಡಿ ಈ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಸರಿನಾ?